ಇತ್ತೀಚಿನ ಸಂಚಿಕೆಗಳನ್ನು ಜಾಹೀರಾತಿನ ಕಿರಿಕಿರಿ ಇಲ್ಲದೆ ನೋಡಿ. ಕೂತ್ಕೊಳ್ಳಿ. ಯುವರ್ ಓಕೆ ರೈಟ್? ಸರಿ, ನಾನು ಹೊರಡಬೇಕು, ನಾನು ಹೊರಡ್ತೀನಿ. ಮಿಸ್ಟರ್ ಕಾರ್ತಿಕ್, ಇವಾಗಷ್ಟೇ ರೂಮಿಗೆ ಬಂದಿದ್ದೀವಿ, ಇಷ್ಟು ಬೇಗ ಹೊರಡ್ತೀನಿ ಅಂದರೆ ಹೇಗೆ? ಮೇಡಮ್, ಇದೆಲ್ಲ ನನಗೆ ಸರಿ ಹೋಗಲ್ಲ. ನಾನು ಹೊರಡಬೇಕು, ನಾನು ಹೊರಡ್ತೀನಿ. ನೀವು ಹೋಗ್ತೀನಿ ಅಂದರು ಬಿಡೋರು ಯಾರು? ಕೂತ್ಕೊಳ್ಳಿ. ಅಲ್ಲ, ಅದು ಕೂತ್ಕೊಳ್ಳಿ, ಒಂದು ನಿಮಿಷ. ಹಲೋ ಮೇಡಮ್, ಏನು ಮಾಡ್ತಾ ಇದ್ದೀರಾ? ಬಾಗ್ಲ್ಯಾಕೆ ಹಾಕಿದ್ರಿ? ಏಯ್, ಲೈಟ್ ಯಾಕೆ ಹಾಕ್ಸಿದ್ರಿ? ಹೇಗಿದೆ ಬೇಬಿ ಈ ರಾತ್ರಿ? ನಾನು ನೀನು ಇಬ್ಬರೇ, ಈ ಏಕಾಂತ, ಆಕಾಶದಲ್ಲಿ ನಕ್ಷತ್ರಗಳು, ಚಿಲ್ಡ್ ವೆದರು, ಎದುರುಗಡೆ ಕ್ಯಾಂಪ್ ಫೈರು, ರೊಮ್ಯಾಂಟಿಕ್ ಸಾಂಗ್ ಕೂಡ ಪ್ಲೇ ಆಗ್ತದೆ. ಲೆಟ್ಸ್ ಡ್ಯಾನ್ಸ್. ಬಾ ಬೇಬಿ. झनक झनक मन डोले, झनक झनक मन डोले, झनक झनक मन डोले, झनक झनक मन डोले. ಮಾತಿನಲೋ ಮೌನದಲೋ ಹೇಗೆ ತಿಳಿಸಲಿ ಈ ಚೆಲುವೆ ಜೊತೆಯಲಿ ಇರುವಾಗ ಗಲಿಬಿಲಿ ಇವಳದು ಹೊಸ ತರದ ತರಲೇ. ಯಾಕೆ ಬೇಬಿ ತಳ್ಬಿಟ್ಟೆ? ನಾನಿಲ್ಲಿ ಸಂಕಟ ಪಡ್ತಿದ್ರೆ ನಿಂಗೆ ರೊಮ್ಯಾಂಟಿಕ್ ಹಾಡು ಡ್ಯಾನ್ಸಾ? ಜೊತೆಲಿ ನಾನಿರುವಾಗ ನಿಂಗೆ ಯಾಕೆ ಸಂಕಟ ಬೇಬಿ? ನಿನ್ ಜೊತೆ ಇರೋದೇ ಸಂಕಟ. ಅದ್ರಲ್ಲೂ ಹೇಗೋ ಅಡ್ಜಸ್ಟ್ ಮಾಡ್ಕೊಂಡು ಆ ಕಿತ್ತೋಗಿರೋ ಗುಡ್ಸ್ಲಲ್ಲಿ ಮಲ್ಕೋತಿದ್ದೆ. ಕಿಟ್ಕನ್ಸ್ ಬಿತ್ತು ಅನ್ನೋ ಒಂದೇ ಒಂದು ಕಾರಣಕ್ಕೆ ನೀನು ನಿನ್ ತಾತ ನನ್ನನ್ನ ಕೊಟ್ಟಿಗೆಗೆ ಓಡಿಸ್ಬಿಟ್ರಿ. ಇದು ಸರಿನಾ? ಬೇಬಿ, ತಾತಂಗೆ ವಯಸ್ಸಾಗಿದೆ ಅಲ್ವಾ, ಅವ್ರಿಗೆ ತೊಂದರೆ ಮಾಡಬಾರ್ದಲ್ವಾ? ಅದಕ್ಕೆ ನಾನ್ ಕೊಟ್ಟಿಗೆಲ್ ಮಲ್ಕೋಬೇಕಾ? ನೀನ್ ನಂಬ್ಕೊಂಡ್ ಬಂದಿದ್ಕೆ ಕೊಟ್ಟಿಯಲ್ಲ ಚಿಪ್ನ ಸರಿಯಾಗಿ ಕೈಗೆ. ಬೇಬಿ, ನೀನೇ ತಾನೇ ಇದಕ್ಕೆಲ್ಲ ಒಪ್ಕೊಂಡು ಬಂದಿದ್ದು. ಈಗ ನನ್ನೇ ಬೈದ್ರೆ ನಮ್ಮ ಟಾರ್ಗೆಟ್ ರೀಚ್ ಆಗೋ ತನಕ ಈ ವನವಾಸ ಎಲ್ಲ ಅನಿವಾರ್ಯ ಅಂತ ನಾವೇ ಮಾತಾಡ್ಕೊಂಡಿದ್ವಲ್ವಾ? ಆದ್ರೆ ಅಲ್ಲಿವರೆಗೂ ಬದುಕಿರ್ತೀನೋ ಇಲ್ವೋ?
ಅಷ್ಟರಲ್ಲಿ ಲೈಫೇ ಬೇಡ ಅಂತ ಕೆರೆನೋ ಬಾವಿನೋ ನೋಡ್ಕೋತೀನೋ ಏನೋ. ನಾನು ನಿನ್ನ ತುಂಬ ಇಷ್ಟಪಡ್ತೀನಿ ದಿವ್ಯಾ. ನೀನು ಈ ಮಾತಂದ್ರೆ ನನಗೆ ಸಹಿಸ್ಕೊಳಕ್ಕಾಗಲ್ಲ. ನಾನು ಬದುಕಿರೋದೇ ನಿನಗೋಸ್ಕರ ಅಂತ ನಂಬಿರೋ ನಾನು. ಹೌದಾ? ಇಷ್ಟೊಂದು ಪ್ರೀತಿ ಮಾಡೋಳ್ಗೆ ಯಾಕಿಂತ ಪರಿಸ್ಥಿತಿ ತಂದಿಟ್ಟೆ? ನಾನೇನೋ ಅನ್ಯಾಯ ಮಾಡಿದ್ದೆ? ನಾನೇನು ನಿನ್ನ ಹಿಂದೆ ಪ್ರೀತಿ ಅಂತ ಬಂದಿರಲಿಲ್ಲ. ನೀನೇ ನನ್ನ ಬೆನ್ನ ಹತ್ತಿ ಪ್ರೀತಿ ಪ್ರೇಮ ಅನ್ಕೊಂಡು ನನ್ನನ್ನು ಕಾಡಿಸಿ ಮದುವೆ ಮಾಡ್ಕೊಂಡಿದ್ದು. ನಿನಗೋಸ್ಕರ ಮನೆಯವ್ರನ್ನೆಲ್ಲ ಎದುರಾಕೊಂಡೆ. ನನಗೆ ಎಂಥ ಸಂಬಂಧ ನೋಡಿದ್ರು ಅಂತ ಗೊತ್ತು ತಾನೆ? ಕಾರ್ತಿಕ್ಗೆ ನನ್ನನ್ನು ಹುಡ್ಕೊಂಡು ಬಂದ. ಆದರೆ ನಾನು ಕೋಟೆ ಮನೆ ಸಂಬಂಧ ಬಿಟ್ಟು ನಿನ್ನ ಜೊತೆ ಬಂದು ತಿರ್ಪೆ ಎತ್ತುತ್ತಾ ಇದ್ದೀನಿ. ನೀನು ಕೊನೆವರೆಗೂ ನನ್ನ ಆಪ್ಷನ್ ಆಗೇ ಇಟ್ಟಿದ್ದೆ. ಕೊನೆಗೆ ನಿನಗೆ ಅವನಿಗಿಂತ ನಾನೇ ಬೆಟರ್ ಆಪ್ಷನ್ ಅನಿಸ್ತು. ಅದಕ್ಕೆ ನನ್ನ ಹಿಂದೆ ಬಂದೆ ತಾನೆ? ಬಂದ ಮೇಲೆ ಕಟ್ಕೊಂಡ್ಮೇಲೆ ಬಾಳ್ಸೋ ಯೋಗ್ಯತೆ ಇರಬೇಕು. ಇಲ್ಲ ಅಂದ್ರೆ ನಿಮ್ಮಂತವ್ರಿಗೆಲ್ಲ ಯಾಕೆ ಈ ಪ್ರೀತಿ ಮದುವೆ ಇಲ್ಲ? ನಮ್ಮ ಪ್ರಾಣ ತಿನ್ನಕ್ಕೆ. ನೋಡು, ನಾನ್ ಸತ್ಯನ್ ತರ ಅಲ್ಲ. ಚಿಕ್ಕ ವಯಸ್ಸಿಂದ ನಂಗೆ ತುಂಬಾ ಆಸೆ ಇದೆ. ಹಾಸಿಗೆ ಇದ್ದಷ್ಟೇ ಕಾಲ್ ಚಾಚಬೇಕು ಅನ್ನೋ ಕ್ಯಾಟಗರಿಗೆ ನಾನು ಸೇರಲ್ಲ. ಎಲ್ಲಾನು ನಾನು ಅನ್ಕೊಂಡಿರೋ ತರನೇ ಆಗ್ಬೇಕು. ಅದಕ್ಕೋಸ್ಕರ ಮನೆಯವ್ರನ್ನೆಲ್ಲ ಕಾಡಿಸ್ತಿದ್ದೆ, ಪೀಡಿಸ್ತಿದ್ದೆ. ನಾನು ಖುಷಿಯಾಗಿರ್ಬೇಕು ಅನ್ನೋ ಒಂದೇ ಒಂದು ಕಾರಣಕ್ಕೋಸ್ಕರ ನಾನು ಆಸೆ ಪಟ್ಟಿದ್ನೆಲ್ಲ ತಂದ್ಕೊಡ್ತಿದ್ರು. ನಾನು ನಿಜಕ್ಕೂ ಅವ್ರ ಜೊತೆ ತುಂಬಾ ಖುಷಿಯಾಗಿದ್ದೆ. ನೀನ್ ನನ್ನ ಲೈಫಿಗೆ ಬರೋವರೆಗೂ ನಾನು ಖುಷಿಯಾಗೇ ಇದ್ದೆ. ಹಾಗಾದ್ರೆ ನನ್ನಿಂದ ನಿನ್ನ ಜೀವನ ಹಾಳಾಯ್ತು ಅಂತ ಹೇಳ್ತಿದ್ಯಾ? ಡೌಟೇ ಬೇಡ. ನಾನು ಇವತ್ತಿನ ಈ ಸ್ಥಿತಿಗೆ ನೀನೇ ಕಾರಣ. ನನಗೆ ಎಷ್ಟೋ ಸಲ ಅನ್ಸಿದೆ ನಾನು ಆ ಕಾರ್ತಿಕ್ನೇ ಮದುವೆ ಆಗ್ಬೇಕಿತ್ತು ಅಂತ. ನೀನನ್ ಮದುವೆ ಆಗಿ ತಪ್ಪು ಮಾಡಿದೆ ಅಂತ ಕೂಡ ಅನ್ಸಿದೆ. ಆದ್ರೆ ಸತ್ಯ ಕಾರ್ತಿಕ್ನೇ ಮದುವೆ ಆಗಿ ಸುಖವಾಗಿದ್ದಾಳೆ. ಅದನ್ನ ನೋಡ್ಕೊಂಡು ನಾನು ಸುಮ್ಮನೆ ಇರ್ಬೇಕಾ? ನಮ್ಮ ಮನೇಲಿ ಎಲ್ಲರೂ ಓದು ಓದು ಅಂತ ಟಾರ್ಚರ್ ಕೊಡ್ತಿದ್ರು. ಅರೆ ನನಗೆ ಓದಕ್ಕೆ ಇಷ್ಟ ಇರಲಿಲ್ಲ. ನನಗಿದ್ದಿದ್ದು ಒಂದೇ ಒಂದು ಪ್ಲಾನ್, ಯಾವನಾದ್ರೂ ಶ್ರೀಮಂತನ ಮದುವೆ ಆಗಿ ಆ ಮನೆಯಿಂದ ಹೊರಗಡೆ ಬರಬೇಕು ಅಂತ. ಅದಕ್ಕಿಂತ ಒಳ್ಳೆ ಮನೇಲಿ ಒಳ್ಳೆ ಏರಿಯಲ್ಲಿ ಬದುಕಬೇಕು ಅನ್ನೋ ಆಸೆ ಇತ್ತು. ಆದ್ರೆ ನೀನು ಅದಕ್ಕಿಂತ ಕೆಟ್ಟಾಗಿರೋ ಜಾಗ ಕರ್ಕೊಂಡ್ಬಂದು ನನ್ನ ಜೀವನನೇ ನರಕ ಮಾಡ್ಬಿಟ್ಟೆ. ಹಂಗೈಲಿ ಚಂದ್ರನ್ ತೋರಿಸಿ ಚಂದ ಮಾಮನ್ ಕತೆ ಹೇಳಿ ನನಗೆ ಯಾಮಾರಿಸ್ಬಿಟ್ಟಿಯಲ್ಲೋ. ಹಾಗಿದ್ರೆ ನೀನು ನನ್ನ ಜೊತೆ ಇರೋದು ನಾನು ಶ್ರೀಮಂತ ಅಂತ, ನಾವಿಬ್ರು ಪ್ರೀತಿ ಮಾಡ್ತಿದ್ದೀವಿ ಅಂತಲ್ಲ. ಅದೇ ಸತ್ಯ. ನಿನಗಾದ್ರೆ ಒಪ್ಕೋ, ಇಲ್ಲ ಅಂದ್ರೆ ಬಿಡು. ಆದ್ರೆ ಸತ್ಯ ಬದಲಾಗಲ್ಲ. ಪ್ಲೀಸ್ ದಿವ್ಯಾ, ಆ ಮಾತು ಮಾತ್ರ ಆಡ್ಬೇಡ. ತುಂಬಾ ನೋವಾಗುತ್ತೆ. ನನಗೂ ಆಗುತ್ತೆ ನೋವು. ಅದ್ ನಿನಗೆ ಅರ್ಥ ಆಗ್ತಿದ್ಯಾ? ನೋಡು, ಇನ್ನೊಂದ್ಸಲ ಪ್ರೀತಿ ಗೀತಿ ಅಂದ್ರೆ ನಾನೇ ಜೈಲಿಗೆ ಹೋದ್ರೂ ಪರವಾಗಿಲ್ಲ, ನಿನ್ನ ಸಾಯಿಸ್ಬಿಡ್ತೇನೆ. ಇಲ್ಲ ಅಂದ್ರೆ ನಾನೇ ಸತ್ತೋಗ್ತೀನಿ. ನೀನ್ ನನ್ನ ಗಂಡ ಆಗ್ಬೇಕು ಅಂದ್ರೆ ನೀನ್ ನನಗೆ ತೋರಿಸ್ತೀಯಲ್ಲ ಆ ಕನ್ಸಿನ ಲೋಕ, ಅದು ನಂದಾಗ್ಬೇಕು. ಇಲ್ಲ ಅಂದ್ರೆ ನನಗೂ ನಿನಗೂ ಯಾವ ಸಂಬಂಧನೂ ಇಲ್ಲ. ದುಡ್ಡೇ ಎಲ್ಲ ಅಲ್ಲ ದಿವ್ಯಾ. ದುಡ್ಡಿಲ್ದವರು ಪ್ರೀತಿ ಮಾಡಲ್ವಾ, ಜೀವನ ಮಾಡಲ್ವಾ? ಹಾಗಿದ್ರೆ ಅಂತವಳನ್ನೇ ಕಟ್ಕೋಬೇಕಿತ್ತು. ನನ್ನನ್ನು ಯಾಕೋ ಕಟ್ಕೊಂಡೆ?
ನಿನಗೆ ಗೊತ್ತಿತ್ತು ತಾನೆ ನಾನು ಹೀಗೆ ಅಂತ. ಗೊತ್ತಿದ್ರು ಯಾಕೋ ಮದ್ವೆ ಅದೇ? ಲೈಫಲ್ಲಿ ಎಲ್ಲರ ಪ್ರಿಯಾರಿಟೀಸು ಒಂದೇ ಥರ ಇರಲ್ಲ. ನಾನು ಬಡತನದಲ್ಲೇ ಹುಟ್ಟಿರ್ಬೋದು, ಆದ್ರೆ ಬಡತನದಲ್ಲಿ ಸಾಯಕ್ಕೆ ಇಷ್ಟಪಡಲ್ಲ. ಆದರೆ ನಾನು ನಿಮ್ಮಪ್ಪನ ಕತೆ ನನಗೆ ಬೇಕಾಗಿಲ್ಲ. ನೀನ್ ನಿಜವಾಗ್ಲೂ ಗಂಡ್ಸಾಗಿದ್ರೆ ನಾನು ಆಸೆ ಪಟ್ಟಿದ್ದ ಜೀವನನ ಕೊಟ್ಟು ಬಾಳ್ಸು, ಇಲ್ಲ ಅಂದ್ರೆ ಡಿವೋರ್ಸ್ ಕೊಟ್ಟು ಈ ಕಿತ್ತೋಗಿರೋ ಲೈಫಿಂದ ಮುಕ್ತಿ ಕೊಡು. ಪ್ರೀತಿ ಮಾಡೋರ್ಗೆಲ್ಲ ಯಾಕಿಂಗಾಗುತ್ತಲ್ಲ, ಲವ್ ಆಗೋಯ್ತೆ ನಿನ್ಯಾಲೆ, ಲವ್ ಆಗೋಯ್ತೆ ನಿನ್ಯಾಲೆ. ಹಲೋ, ಏನು ಮಾಡ್ತಾ ಇದ್ದೀರಾ? ಬಿಡಿ ನನ್ನ, ಬಿಡಿ ಮೇಡಮ್, ಬಿಡಿ. ಹೌ ಡೇರ್ ಯು ನನ್ನ ಮೇಲೆ ಕೈ ಮಾಡ್ತೀಯಾ? ನಿನ್ನನ್ನು ಮಾತ್ರ ಇವತ್ತು ಸುಮ್ಮನೆ ಬಿಡಲ್ಲ, ಸರಿಯಾಗಿ ಪಾಠ ಕಲಿಸ್ತೀನಿ. ಯಾಕೆ ಮೇಡಮ್, ಏನಾಯ್ತು? ಯಾಕೆ ಹಾಕೋಕೊಂಡ್ರೆ? ಏನಾಯ್ತು ಅಂತ ಹೇಳಿ ಮೇಡಮ್. ಅವನು ನನ್ನ ಜೊತೆ ಮಿಸ್ಬಿಹೇವ್ ಮಾಡ್ದ. ಬಿಸ್ನೆಸ್ ವಿಚಾರ ಮಾತಾಡೋಣ ಅಂತ ಪ್ರೈವೇಟ್ ಅಲ್ಲಿ ಕರೆದು ನನ್ನ ಜೊತೆ ತುಂಬಾ ಕೆಟ್ಟದಾಗ ನಡ್ಕೊಂಡ್ಬಿಟ್ಟ. ಯಾರು ಅಂತ ಹೇಳಿ ಮೇಡಮ್. ಯಾರು ಮೇಡಮ್? ಯಾರು ಹಾಗೆ ಮಾಡಿದ್ದು?
ನೀನ್ ನಿಜವಾಗ್ಲೂ ಗಂಡಸಾಗಿದ್ರೆ ನಾನ್ ಆಸೆ ಪಟ್ಟ ಜೀವನನ ಕೊಟ್ಟು ಬಾಳ್ಸು. ಇಲ್ಲ ಅಂದ್ರೆ ಡಿವೋರ್ಸ್ ಕೊಟ್ಟು ಈ ಕಿತ್ತೋಗಿರೋ ಲೈಫ್ ಇಂದ ಚೆನ್ನಾಗಿರ್ಬೇಕು ಅಂತ ಆಸೆ ಇದ್ರೆ ಯಾವತ್ತು ಯಾರನ್ನೂ ಲವ್ ಮಾಡಬೇಡ. ಲವ್ ಅಂದ್ರೆ ಬರೀ ನೋವೇ. ನಾನು ದಿವ್ಯನ ಎಷ್ಟು ಪ್ರೀತಿ ಮಾಡಿದೆ, ಆದರೆ ಅವಳು ಬರೀ ದುಡ್ಡು ದುಡ್ಡು ಅಂತ ಸಾಯ್ತಾಳೆ. ಲವ್ ಚೋಟ, ಇಲ್ಲದೆ ಇರೋ ದುಡ್ಡನ್ನ ಎಲ್ಲಿಂದ ತರಲೋ? ನನ್ನ ಹತ್ರ ಏನಾದರೂ ಅವಳು ಕೇಳಿದಷ್ಟು ದುಡ್ಡು ಇದ್ದಿದ್ರೆ ಅವಳಿಗೆ ದುಡ್ಡಲ್ಲಿ ಅಭಿಷೇಕನೇ ಮಾಡಿಬಿಡ್ತಿದ್ದೆ ಕಣ. ಆದರೆ ನನ್ನ ಹತ್ರ ದುಡ್ಡಿಲ್ಲ, ಕಾಸಿಲ್ಲ, ಆಸ್ತಿ ಪಾಸ್ತಿ ಯಾವುದೂ ಇಲ್ಲ. ಹೇಳ್ಕೊಳಕ್ಕಂತ ಒಂದು ಕೆಲಸನೂ ಇಲ್ವಲ್ಲೋ. ನಾನು ಕೆಲಸ ಮಾಡ್ತಿರೋದನ್ನ ಇವಳು ನೋಡಿದ್ರೆ ನನ್ನನ್ನು ಬಿಟ್ಟು ಬಿಡ್ತಾಳೆ ಅಂತ ಇದ್ದಿದ್ದು ಒಂದು ಚಿಕ್ಕ ಕೆಲಸನೂ ಬಿಟ್ಬಿಟ್ನಲ್ಲೋ. ನನ್ನ ಹತ್ರ ಪ್ರೀತಿ ಬಿಟ್ಟು ಏನೂ ಇಲ್ಲ ಕಣ. ಅದು ಯಾಕೋ ದಿವ್ಯಂಗೆ ಅರ್ಥನೇ ಆಯ್ತಾ ಇಲ್ಲ. ನನ್ನ ಹತ್ರನೇ ಡಿವೋರ್ಸ್ ಕೇಳ್ತಾಳಲ್ಲೋ. ನಂಗೆ ಈ ಹಾಳು ಜೀವನನೇ ಬೇಡ ಅನಿಸ್ತಾ ಇದೆ. ನಾನು ಸತ್ತೋಗ್ಬಿಡ್ತೀನಿ. ಬಾಬಾಯ ಕುಡ್ದಿದ್ದು ಸಾಕು. ನಂಗೆ ಕುಡಿಬೇಕು ಕಣ. ಯಾವಾಗ್ಲೂ ತಮಾಷೆ ಮಾಡ್ಕೊಂಡಿರ್ತೀನಿ ಅಂದ ಮಾತ್ರಕ್ಕೆ ನನಗೆ ಫೀಲಿಂಗ್ಸ್ ಇಲ್ಲ ಅಂತ ಅರ್ಥನಾ? ಲವ್, ನನ್ನ ದಿವ್ಯಾ ನನ್ನ ಪ್ರೀತಿನ ದುಡ್ಡಲ್ಲಿ ಅಡಿತಾಳೆ ಕಣ. ಹಾಗಿದ್ರೆ ದುಡ್ಡಿಲ್ದೇ ಇರೋರು ಪ್ರೀತಿನೇ ಮಾಡಬಾರ್ದೇನೋ ಚೋಟ? ಅದಕ್ಕೆ ಮೊದಲಿಂದಾನು ಹಿಂಗೆ ಅಂತ ಗೊತ್ತು ತಾನೆ, ಮತ್ತ್ಯಾಕೆ ಅವ್ರನ್ನ ಪ್ರೀತಿ ಮಾಡಿದೆ? ಯಾಕೆ ಅಂದ್ರೆ ಏನೋ ಹೇಳೆ. ಪ್ರೀತಿ ಅಂದ್ರೆ ಏನ್ ಹೇಳಿ ಕೇಳಿ ಬರುತ್ತಾ, ಅಥವಾ ಪ್ರೀತಿ ಕಾರಣಗಳಿರುತ್ತಾ? ದಿವ್ಯಾ ನನಗೆ ಅದಕ್ಕಿಷ್ಟ ಇದಕ್ಕಿಷ್ಟ ಅಂತ ಹೇಳಕ್ ಆಗಲ್ಲ. ನನಗೆ ದಿವ್ಯಾ ಇಷ್ಟ ಅಷ್ಟೇ. ಅವಳು ದುಡ್ಡಿಗೆ ಆಸೆ ಪಟ್ರು ನಾನು ಅವಳನ್ನ ಪ್ರೀತಿ ಮಾಡ್ತೀನಿ. ನನ್ನ ಚೀತು ಅಂತ ಉಗಿದ್ರು ನಾನು ಅವಳನ್ನ ಪ್ರೀತಿ ಮಾಡ್ತಾನೆ ಇರ್ತೀನಿ. ಇವತ್ತಲ್ಲ ನಾಳೆ ನೀನು ಫ್ರಾಡ್ ಮಾಡಿದ್ಯಾ, ಅದಕ್ಕೆ ಸುಳ್ಳು ಹೇಳಿದ್ಯಾ ಅಂತ ಗೊತ್ತಾಗ್ಲೇಬೇಕಲ್ವಾ? ಲೋ, ನಾನು ಅವಳು ಬದಲಾಯ್ತಾಳೆ ಅಂತ ಕಾದೆ, ಆದ್ರೆ ಅವಳು ಬದಲೇ ಆಯ್ತಿಲ್ಲ ಕಣ. ಆದ್ರೂ ನನ್ನ ದಿವ್ಯಾ ಕಂಡ್ರೆ ನಂಗೆ ಚಾರೆ ಇಷ್ಟ ಕಣ. ನಾನು ಮುಂಚೆ ಹಿಂಗಿದ್ನೇನ? ನಾನು ಇಷ್ಟೆಲ್ಲ ಸುಳ್ಳಿನ ಸಾಮ್ರಾಜ್ಯ ಕಟ್ಟಿರೋದೇ ಅವಳಿಗೋಸ್ಕರ ಗೊತ್ತಾ? ಇಲ್ಲ ಅಂದ್ರೆ ಅವಳು ನನ್ನ ಪ್ರೀತಿ ಮಾಡ್ತಿದ್ಲೇನೋ? ಆ ಕೀರ್ತನನ್ನ ಕಾಡಿಸಿ ಪೀಡಿಸಿ ದುಡ್ಡು ಕಿತ್ಕೊತಾ ಇರೋದು ಇವಳಿಗೋಸ್ಕರ ಅಲ್ವಾ? ದಿವ್ಯಂಗ್ ಐಷಾರಾಮಿ ಹೈಫೈ ಜೀವನ ತೋರ್ಸಕ್ಕಲ್ವೇನಾ? ಅದ್ರಿಗೆ ಏನು ಮಾಡಿ? ನನ್ನ ಹತ್ರ ಇರೋದು ಇದು ಒಂದೇ ಹಳ್ಳಿ ಮನೆ. ಸುಳ್ಳಿಗೆ ಆಯಸ್ ಕಡಿಮೆ ಅಂತ ದೊಡ್ಡವ್ರು ಹೇಳ್ತಾರೆ, ಅಂಥದ್ರಲ್ಲಿ ನೀನು. ಲೋ, ನಂಗೆ ದಿವ್ಯಾ ಬೇಕು ಕಣ ಚೋಟ. ನಾನು ಅವಳನ್ನು ತುಂಬ ಪ್ರೀತಿ ಮಾಡ್ತೀನೋ. ಅವಳನ್ನು ಬಿಟ್ಟು ಬದುಕೋ ಶಕ್ತಿ ನಾನು ಇಲ್ಲ ಕಣ. ಬಾಬಾಯ ಫೋನ್ ಬತ್ತೈತೆ. ಸುರೇಶ ತಗೋ, ಅದೇನು ಅಂತ ಕೇಳು. ಇಷ್ಟದಲ್ಲಿ ಇವನು ಯಾಕೆ ಕಾಲ್ ಮಾಡ್ತಾನಲ್ಲ? ಹಲೋ, ಹಲೋ ಹಲೋ, ಏನಂತೆ ಬಾಬಾಯ? ದಿವ್ಯಾ ಕೆರೆಗೆ ಹಾರ್ಬಿಟ್ಲ ಅಂತ ಕಣ. ಇದೇನಿದು ಡಾರ್ಲಿಂಗು? ನಾವು ಅನ್ಕೊಂಡಿದ್ದೆ ಒಂದು, ಅಲ್ಲಿ ಆಗಿದೆ ಇನ್ನೊಂದು. Man proposes, God disposes. But there's nothing to worry, Suhas. ಆಗದೆಲ್ಲ ಒಳ್ಳೇದಕ್ಕೆ, ನಮ್ಮ ಒಳ್ಳೇದಕ್ಕೆ. ಅದೇನೋ ಸರಿ, ಆ ಸತ್ಯ ಮರ್ಯಾದೆ ತೆಗೋಣ ಅಂತ ಪ್ಲಾನ್ ಹಾಕೊಂಡ್ವಿ. ಪಾಪ
ಆ ಕಾರ್ತಿಕ್ ಹೊಗೆ ಹಾಕಿಸ್ಕೊಂಡ. ಎನಿವೇ, ಆಗಿರೋ ಇನ್ಸಿಡೆಂಟಿಂದ ನಮಗೇನು ಲಾಭ ಅನ್ನೋದನ್ನ ಮಾತ್ರ ಯೋಚನೆ ಮಾಡಬೇಕು. ಅದು ಸರಿ ಡಾರ್ಲಿಂಗು, ಆದರೆ ಆ ಕಾರ್ತಿಕ್ನ ಬಿಟ್ಟು ನಾವೆಲ್ಲರೂ ಹೊರಟಿದ್ದೀವಿ. ನಿಮ್ಮ ಅಮ್ಮನೂ ಹೊರಟಿದ್ದಾರೆ. ನನಗ್ಯಾಕೋ ಇದು ಸರಿ ಅನಿಸ್ತಿಲ್ಲ, ತುಂಬ ಬೇಜಾರಾಗ್ತಿದೆ. ಡಾರ್ಲಿಂಗು, ನಾವು ಅವನ್ನ ಕರ್ಕೊಂಡು ಹೋಗೋಣ, ಇಲ್ಲಾಂದ್ರೆ ಪಾಪ ಅವನು ಎಲ್ಲಿಗೆ ಹೋಗ್ಬೇಕು? ವಾಟ್ ಡು ಯು ಮೀನ್ ಬೈ ಎಲ್ಲಿಗೆ ಹೋಗ್ಬೇಕು? ಎಲ್ಲಿಗೆ ಹೋಗ್ತಾನೆ, ಬರ್ತಾನೆ. ದೇರ್ ಇಸ್ ನಥಿಂಗ್ ಟು ವರಿ ಅಬೌಟ್ ಇಟ್. ನೀನೇನೇ ಹೇಳು ಡಾರ್ಲಿಂಗು, ಇವತ್ತಾಗಿರೋ ಈ ಘಟನೆಯಿಂದ ಕೋಟೆ ಮನೆಗಂತೂ ಅವಮಾನ ಆಗಿದೆ. ಅವ್ರಿಗೆ ಅವಮಾನ, ನಮಗೆ ಬಹುಮಾನ. ಇನ್ಫ್ಯಾಕ್ಟ್ ಸುಹಾಸ್, ಸತ್ಯನ್ ಮರ್ಯಾದೆ ಕಳೆದಿದ್ರೆ ನಮಗೆ ಸಿಗ್ತಾ ಇದ್ದಿದ್ದ ಅವಕಾಶಕ್ಕಿಂತ ಇನ್ನ ದೊಡ್ಡ ಅವಕಾಶ ನಮಗೆ ಇವಾಗ ಸಿಕ್ಕಿದೆ. ಆದರೆ ಅದನ್ನ ನಾವು ಸರಿಯಾಗಿ ಉಪಯೋಗಿಸ್ಕೋಬೇಕು. ಇದೇನೋ ನಿಜ ಡಾರ್ಲಿಂಗು, ಆದರೆ ಪಾಪ ಕಾರ್ತಿಕ್ ಪಾಡು. ಕಾರ್ತಿಕ್ನ ಚಿಕ್ಕಪ್ಪ ಮನೆಗೆ ಕರ್ಕೊಂಡು ಬರ್ತಾರೆ. ಆದ್ರೆ ಎಲ್ರಿಗಿಂತ ಮುಂಚೆ ನಾವು ಮನೆಯಲ್ಲಿ ಮಾಡಬೇಕಾಗಿರೋ ಕೆಲಸ ಇನ್ನ ತುಂಬಾ ಇದೆ.